ANMR ನ್ಯೂಸ್ಗೆ ಸ್ವಾಗತ. ಶ್ರೀ ಬ್ರಹ್ಮಚೈತನ್ಯ ಮಹಾರಾಜರ 110ನೇ ಆರಾಧನೋತ್ಸವದ ರಥೋತ್ಸವ ಕಾರ್ಯಕ್ರಮ ಅದ್ಧೂರಿಯಾಗಿ ನೆರವೇರಿತು. ಚಿಂತಾಮಣಿ ನಗರದ ಶ್ರೀ ಬ್ರಹ್ಮಚೈತನ್ಯ ಶ್ರೀರಾಮ ಮಂದಿರದಲ್ಲಿ 9 ದಿನಗಳಿಂದ ನಡೆಯುತ್ತಿದ್ದ ಶ್ರೀ ಗೋಂದಾವಲೇಕರ್ ಸದ್ಗುರು ಶ್ರೀ ಬ್ರಹ್ಮಚೈತನ್ಯ ಮಹಾರಾಜರವರ 110ನೇ ವಾರ್ಷಿಕ ಆರಾಧನೋತ್ಸವ ಕೊನೆಯ ದಿನವಾದ ಶನಿವಾರದಂದು ಸೀತಾ ಲಕ್ಷ್ಮೀ ಹನುಮತ ಸಮೇತ ಶ್ರೀರಾಮಚಂದ್ರ ಪ್ರಭುವಿನ ರಥೋತ್ಸವ ಕಾರ್ಯಕ್ರಮವನ್ನು ಅದ್ಧೂರಿಯಾಗಿ ಹಮ್ಮಿಕೊಳ್ಳಲಾಗಿತ್ತು. ರಥೋತ್ಸವದ ಪ್ರಯುಕ್ತ ಬೆಳಗ್ಗೆ ಭೂಪಾಳಿ, ಕಾಕಡಾರತಿ, ಶ್ರೀ ಸದ್ಗುರು ಬ್ರಹ್ಮಚೈತನ್ಯ ಮಹಾರಾಜರ ದಿವ್ಯ ಪಾದುಕೆಗಳಿಗೆ ಎಲ್ಲ ಭಕ್ತರಿಂದ ಕ್ಷೀರಾಭಿಷೇಕ, ನಂತರ ಮಹಾಮಂಗಳಾರತಿ ಮತ್ತು ತೀರ್ಥಪ್ರಸಾದ ವಿನಿಯೋಗ ನಡೆಯಿತು. ಸಪರಿವಾರಾಗಿ ಇರುವ ಶ್ರೀರಾಮಚಂದ್ರ ಪ್ರಭುವಿಗೆ ಶ್ರೀಮಂದಿರದಲ್ಲಿ ಪ್ರಾಕಾರದಲ್ಲಿ ಎಲ್ಲ ಭಕ್ತರಿಂದ ಪ್ರದಕ್ಷಿಣೆ ನಮಸ್ಕಾರ ಕಾರ್ಯಕ್ರಮ ಸಹ ನಡೆಯಿತು. ನಂತರ ನಗರದ NR ಬಡಾವಣೆಯ ಪ್ರಮುಖ ಬೀದಿಗಳಲ್ಲಿ ಶ್ರೀ ಸೀತಾ ಲಕ್ಷ್ಮಣ ಹನುಮತ್ ಸಮೇತ ಶ್ರೀರಾಮಚಂದ್ರ ಪ್ರಭುವಿನ ರಥೋತ್ಸವ ಮೆರವಣಿಗೆ ನಡೆಯಿತು. ಮೆರವಣಿಗೆಯಲ್ಲಿ ಮಂಗಳವಾದ್ಯ ಮತ್ತು ಮಹಿಳಾ ಮತ್ತು ಪುರುಷರ ವಿವಿಧ ಭಜನಾ ಮಂಡಳಿಯ ತಂಡಗಳು ಭಜನೆ ಕೋಲಾಟದೊಂದಿಗೆ ಭಾಗವಹಿಸಿ ರಥೋತ್ಸವಕ್ಕೆ ಮತ್ತಷ್ಟು ಮೆರುಗು ನೀಡಿದರು. ಇನ್ನು ನೆರೆಯ ಮಹಾರಾಷ್ಟ್ರದ ಅಂಬೋಲಿ ಜಿಲ್ಲೆಯ ಸಂಕೇಶ್ವರದಿಂದ ಸುಮಾರು 180ಕ್ಕೂ ಹೆಚ್ಚು ಮಹಿಳೆಯರು ಮತ್ತು ಪುರುಷರು ಸಹ ಭಾಗವಹಿಸಿದ್ದು, ಅವರು ತಂಬೂರಿ, ತ್ರಿಶೂಲ, ತಲೆ ಮೇಲೆ ತುಳಸಿ ಗಿಡ, ತಲೆ ಮೇಲೆ ಉಂಡಿಯನ್ನು ಹೊತ್ತುಕೊಂಡು ಮೆರವಣಿಗೆಯಲ್ಲಿ ಭಜನೆ ಮಾಡುವ ಮೂಲಕ ಭಾಗವಹಿಸಿದ್ದು ಆಕರ್ಷವಾಗಿತ್ತು. ಇನ್ನು ಹಲವಾರು ಮಂದಿ ಅರ್ಚಕರು ಮಂತ್ರಗಳ ಪಠಣೆ ಮಾಡುವ ಮೂಲಕ ಮೆರವಣಿಗೆಯಲ್ಲಿ ಭಾಗವಹಿಸಿದ್ದರು. ಇನ್ನು ಬಡಾವಣೆಯ ಎಲ್ಲ ಮಹಿಳೆಯರು ಮತ್ತು ತಮ್ಮ ಮನೆಗಳ ಮುಂದೆ ರಥವನ್ನು ನಿಲ್ಲಿಸಿ ಪೂಜೆಗೆ ನೀಡಿದ್ದು ವಿಶೇಷವಾಗಿತ್ತು. ನಂತರ ಅಷ್ಟಾವಧಾನ ಸೇವೆ, ಮಹಾಮಂಗಳಾರತಿ, ಅನ್ನಸಂತರ್ಪಣೆ, ಮಕ್ಕಳಿಗೆ ಭಕ್ತಿಗೀತೆಗಳ ಗಾಯನ ಸ್ಪರ್ಧೆಯನ್ನು ಸಹ ಏರ್ಪಡಿಸಲಾಗಿತ್ತು. ಆರಾಧನೆಯ ಕೊನೆಯ ದಿನದಂದು ಮುಖ್ಯ ಬೀದಿಗಳಲ್ಲಿ ರಥೋತ್ಸವ ನಡೆದ ನಂತರ ಅನ್ನಸಂತರ್ಪಣೆ ಕಾರ್ಯಕ್ರಮ ನಡೆಯುತ್ತದೆ. ಈ ಅನ್ನಸಂತರ್ಪಣೆಯ ಸಂದರ್ಭದಲ್ಲಿ ಕೆಲ ಹರಕೆ ಹೊತ್ತ ಭಕ್ತಾದಿಗಳು ಊಟದ ವ್ಯವಸ್ಥೆ ಮಾಡಿರುವ ಸಭಾಂಗಣದ ನೆಲದಲ್ಲಿ ಭಕ್ತಾದಿಗಳು ಊಟ ಮುಗಿದು ಹೊರಕ್ಕೆ ಹೋದ ನಂತರ ಊಟ ಮಾಡಿರುವ ಎಂಜಲಿನ ಬಾಳೆ ಎಲೆಗಳ ಮೇಲೆ ಉರುಳು ಪ್ರದರ್ಶನ ನಡೆಸುವ ಮೂಲಕ ಆ ಎಲೆಗಳನ್ನು ಅವರೇ ಹೊತ್ತುಕೊಂಡು ಹೊರ ಹಾಕುವ ಮೂಲಕ ತಮ್ಮ ಭಕ್ತಿಯನ್ನು ಪ್ರದರ್ಶನ ಮಾಡಿಕೊಂಡು ಬರುತ್ತಿದ್ದರು. ಇದನ್ನು ಮಡೆ ಸ್ನಾನ ಎಂದು ಸಹ ಕರೆಯುತ್ತಿದ್ದು, ಎಂಜಿಲಿನ ಮೇಲೆ ಹೊರಡಾಡುವ ಈ ಪದ್ಧತಿಯ ಬಗ್ಗೆ ರಾಜ್ಯದಲ್ಲಿ ಕಳೆದ 10 ವರ್ಷಗಳ ಹಿಂದೆ ತೀವ್ರ ವಿವಾದಕ್ಕೆ ಈಡಾಗಿರುವ ಹಿನ್ನೆಲೆಯಲ್ಲಿ ಇದೀಗ ನೆಲದಲ್ಲಿ ಬಾಳೆ ಎಲೆ ಹಾಕಿ ಊಟ ಬಡಿಸುವುದನ್ನು ಬಿಟ್ಟಿರುವ ಇಲ್ಲಿನ ಬ್ರಹ್ಮಚೈತನ್ಯ ಟ್ರಸ್ಟ್ ಪದಾಧಿಕಾರಿಗಳು ಬಫೆ ಊಟದ ಪದ್ಧತಿಯನ್ನು ಅನುಸರಿಸುವ ಮೂಲಕ ಮಡೆ ಸ್ನಾನಕ್ಕೆ ಸಂಪೂರ್ಣವಾಗಿ ಬ್ರೇಕ್ ಹಾಕಿದ್ದಾರೆ. ಇನ್ನು ಭಕ್ತರು ತಮ್ಮ ಹರಕೆ ನೀಡಲು ಶ್ರೀರಾಮ ಮಂದಿರದ ಹೊರಾವರಣದಲ್ಲಿ ಉರುಳು ಸೇವೆ ಮಾಡಿ ತಮ್ಮ ಹರಕೆ ತೀರಿಸಿಕೊಳ್ಳಲು ಆರಾಧನೋತ್ಸವದಲ್ಲಿ ಅನುವು ಮಾಡಿಕೊಟ್ಟಿದ್ದರು. ಆದರೆ ಇದೀಗ ಅದಕ್ಕೂ ಸಹ ಟ್ರಸ್ಟ್ ಬ್ರೇಕ್ ಹಾಕಿದೆ. ಇನ್ನು ಕಾರ್ಯಕ್ರಮದಲ್ಲಿ ಟ್ರಸ್ಟ್ನ ಅಧ್ಯಕ್ಷರಾದ GH ವೆಂಕಟೇಶ್ ಮೂರ್ತಿ, ಉಪಾಧ್ಯಕ್ಷ GH ರಘುನಾಥ್, BC ಪ್ರಸಾದ್, ರಾಜಾರಾಮ್, G ಜಯರಾಮ್, ರಾಧೇಶ್ಯಾಮ್, ವಿನಯ್ ಸೇರಿದಂತೆ ಮತ್ತಿತರರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು.
हनुमान की जय।